ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಧ್ಯಾನ ಮಾಡಿಕೊಳ್ಳುವಂಥ, ಅಧ್ಯಯನ ಮಾಡಿಕೊಳ್ಳುವಂಥ ವಿಷಯ ಜ್ಞಾನೋಕ್ತಿಗಳು. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 4, 4ನೇ ಅಧ್ಯಾಯ. 4ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ 37 ಮೆಟ್ಟಲುಗಳು ಇವೆ ಜ್ಞಾನಕ್ಕೆ. 37 ಸ್ಟೆಪ್ಸ್ ಟು ವಿಸ್ಡಮ್. ಇದು ಒಂದು ರೀತಿಯಿಂದ ಹಳೆ ಒಡಂಬಡಿಕೆಯ ಜ್ಞಾನ ಛಾಯೆ. ಅದೇ ಸಂದರ್ಭದಲ್ಲಿ ಇದು ಹೊಸ ಒಡಂಬಡಿಕೆಯ ಜ್ಞಾನವಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕೂಡ ಸೂಚಿಸ್ತದೆ. ಅದು 1 ಕೊರಿಂಥ 1:30ರಲ್ಲಿರುವಂಥ ಒಂದು ವಾಕ್ಯ. ಇನ್ನೊಂದು ರೀತಿಯಿಂದ ಕೂಡ ನಾವು ಇದನ್ನು ತಿಳ್ಕೊಳ್ಬೋದು. ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಅಂತ ಕೂಡ. ಅವರ್ ರೆಸ್ಪಾನ್ಸ್ ಆರ್ ಅವರ್ ರಿಯಾಕ್ಷನ್ಸ್ ಟು ಗಾಡ್ಸ್ ವರ್ಡ್. ಈಗ ದೇವರ ವಾಕ್ಯ ಇದೆ. ದೇವರ ವಾಕ್ಯಕ್ಕೆ ನಾವು ನೀಡುವಂಥ ಪ್ರತಿಕ್ರಿಯೆ ಏನಾಗಿದೆ? ಜ್ಞಾನಕ್ಕೆ ನಾವು ನೀಡುವ ಪ್ರತಿಕ್ರಿಯೆ ಏನಾಗಿದೆ? ಕ್ರಿಸ್ತನೆಂಬ ಜ್ಞಾನಕ್ಕೆ ನಾವು ನೀಡುವ ಪ್ರತಿಕ್ರಿಯೆ ಏನಾಗಿದೆ? ಬಹಳಷ್ಟು ಆ್ಯಕ್ಷನ್, ತುಂಬ ಆ್ಯಕ್ಷನ್ ಇರುವಂಥ ಒಂದು ಅಧ್ಯಾಯ ಜ್ಞಾನೋಕ್ತಿ 4ನೇ ಅಧ್ಯಾಯ. 37 ಆ್ಯಕ್ಷನ್ಸ್, 37 ಪ್ರತಿಕ್ರಿಯೆ, 37 ರಿಯಾಕ್ಷನ್ಸ್ ನಾವು ದೇವರ ವಾಕ್ಯಕ್ಕೆ ಇಲ್ಲಿ ನೋಡ್ಕೊಳ್ತಾ ಇದ್ದೇವೆ. ಅಥವಾ 37 ಜ್ಞಾನಕ್ಕೆ ಮೆಟ್ಟಲುಗಳು ಅಂತ ಕೂಡ ನಾವು ತಗೊಳ್ಬೋದು. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 1ನೇ ವಚನದಲ್ಲಿ ಕೇಳಿಕೊಳ್ಳುವುದು. ತಂದೆ ಶಿಕ್ಷಣವನ್ನು ಕೇಳಿರಿ. ಮೊದಲನೇದು ಕೇಳಿಸ್ಕೋಬೇಕು. ದೇವರ ವಾಕ್ಯಕ್ಕೆ ಮೊದಲನೇ ಪ್ರತಿಕ್ರಿಯೆ, ಮೊದಲನೇ ಸ್ಟೆಪ್, ಜ್ಞಾನ ಪಡ್ಕೋಬೇಕಾದ್ರೆ ಕೇಳ್ಕೋಬೇಕು. ಲೂಕ 8:18ರಲ್ಲಿ ಒಂದು ವಾಕ್ಯ ಇದೆ. ಅದೇನೆಂದರೆ, ಹೇಗೆ ಕಿವಿಗೊಡಬೇಕು ನೋಡಿಕೊಳ್ಳಿರಿ ಅಂತ. ಕೇಳಬೇಕು. 2ನೇದು ಕಿವಿಗೊಡಿರಿ. ಯಾವುದಕ್ಕೆ ಕಿವಿಗೊಡಬೇಕು? 1ನೇ ವಚನ ಗ್ರಹಿಸುವುದಕ್ಕೆ ಕಿವಿಗೊಡಬೇಕು. ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಳ್ಳದಿದ್ದರೆ 13ನೇ ಅಧ್ಯಾಯ ಮತ್ತಾಯ 18-19ನೇ ವಚನದಲ್ಲಿ ಆ ದುಷ್ಟನು ಬಂದು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದಲ್ಲಿ ದೇವರ ವಾಕ್ಯವನ್ನು ನಮ್ಮಿಂದ ತೆಗೆದು ಹಾಕ್ತಾನಂತೆ. ಸರಿ, 2ನೇ ವಚನ ಅಲ್ಲಿ 3ನೇ ಪ್ರತಿಕ್ರಿಯೆ ಅಥವಾ 3ನೇ ಮೆಟ್ಟಲುಗಳು. ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಂದರೆ, ಉಪದೇಶ ಬಿಡಬಾರ್ದು. ನಾವು ಉಪದೇಶ ಬಿಡಬಾರ್ದು, ಗಟ್ಟಿಯಾಗಿ ಇಟ್ಕೊಳ್ಬೇಕು. 4ನೇ ವಚನದಲ್ಲಿ 4ನೇ ಮೆಟ್ಟಲು ಅಥವಾ ಪ್ರತಿಕ್ರಿಯೆ ದೇವರ ವಾಕ್ಯಕ್ಕೆ ಅಥವಾ ಜ್ಞಾನಕ್ಕೆ ಅದೇನಂತ ಹೇಳಿದ್ರೆ, ಹಿಡಿದುಕೊಳ್ಳಬೇಕು. ದೇವರ ವಾಕ್ಯವನ್ನು ಹಿಡ್ಕೊಂಡಿರ್ಬೇಕು. ಹೋಲ್ಡ್ ಆನ್ ಟು ಇಟ್. ಹಿಡಿದುಕೊಳ್ಬೇಕಂತ ಹೇಳುವಾಗ ನನಗೆ ನೆನಪಾಗುವಂಥ ಒಂದು ವಾಕ್ಯ ಯೋಹಾನ 8ನೇ ಅಧ್ಯಾಯದಲ್ಲಿ 31-32 ವಚನಗಳಲ್ಲಿರುವಂಥ ಒಂದು ವಾಕ್ಯ. ಅದೇನಂತ ಹೇಳಿದ್ರೆ, ನೆಲೆಗೊಂಡಿರಬೇಕು ಅಂತ ಹೇಳಬೇಕು ಅಂಥ ಒಂದು ಸಂಗತಿ. ಆಮೇಲೆ 5ನೇ ಪ್ರತಿಕ್ರಿಯೆ ಕೈಕೊಳ್ಳಬೇಕು. ಸುಮ್ಮನೆ ನಾವು ಅದನ್ನು ಕೇಳಿಸ್ಕೊಳ್ಳೋದು, ಕಿವಿಗೊಡುವಂಥದ್ದು, ಅದನ್ನು ಬಿಗಿಯಾಗಿ ಹಿಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನು ಕೈಕೊಂಡು ನಡಿಬೇಕು. ನಾವು ಕೈಕೊಳ್ಳಬೇಕು. ಆನಂತರ ಅದನ್ನು ಪಡ್ಕೊಳ್ಳಬೇಕು. 4ನೇ ವಚನ. ಅನಂತರ 5ನೇ ವಚನ, ಅದನ್ನು ಪಡ್ಕೊಳ್ಬೇಕು, ಅದನ್ನು ಸಂಪಾದಿಸಿಕೊಳ್ಳಬೇಕು. ವಾವ್, ಎಷ್ಟು ಚೆನ್ನಾಗಿದೆ! ಸಂಪಾದಿಸಿಕೊಳ್ಬೇಕು. ಮತ್ತು 5ನೇ ವಚನದಲ್ಲಿ ಇನ್ನೂ 2 ಮಾತಿದೆ. ಅದೇನೆಂದರೆ, ಅದನ್ನು ಮರೆಯಬಾರದು. ಅದಕ್ಕೆ ಓರೆಯಾಗಿ ಹೋಗಬಾರ್ದು ಕೂಡ. ವಾವ್, ಎಷ್ಟು ಚೆನ್ನಾಗಿದೆ ನೋಡ್ರಿ. ದೇವರ ವಾಕ್ಯಕ್ಕೆ ಎಷ್ಟು ಆದ್ಯತೆಯನ್ನು ನಾವು ಕೊಡಬೇಕೆಂಬುದಾಗಿ
ಈ ಜ್ಞಾನೋಕ್ತಿ 4ರಲ್ಲಿ ಹೇಳ್ತಿದ್ದೆ ನೋಡ್ರಿ. ಇವೆಲ್ಲ ಭಾಳ ಕ್ರಿಯಾಪದಗಳು ಬಹಳಷ್ಟಿದೆ, ಆ್ಯಕ್ಷನ್ಸ್ ತುಂಬಿದೆ, ವರ್ಬ್ಸ್ ತುಂಬಿದೆ. ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ, ಜ್ಞಾನಕ್ಕೆ ನಮ್ಮ ಪ್ರತಿಕ್ರಿಯೆ, ಕ್ರಿಸ್ತನೆಂಬ ಜ್ಞಾನಕ್ಕೆ ನಮ್ಮ ಪ್ರತಿಕ್ರಿಯೆ, 3 ಕೂಡ ಇದರಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ. ಓರೆಯಾಗಿ ಹೋಗಬಾರ್ದು. ಆನಂತರ 6ನೇ ವಚನ, ಬಿಡಬಾರ್ದು. 6ನೇ ವಚನ. ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್, ಇದು ಕೂಡ 10ನೇ ಒಂದು ವಿಷಯ, ಬಿಡಬಾರ್ದು. 11ನೇ ಒಂದು ಪ್ರತಿಕ್ರಿಯೆ ಅಥವಾ ಮೆಟ್ಟಲು ದೇವರ ವಾಕ್ಯವೆಂಬ ಜ್ಞಾನಕ್ಕೆ ಏನಂತ ಹೇಳ್ಬಿಟ್ಟು 6ನೇ ವಚನದಲ್ಲಿ ನೋಡಿದರೆ, ಪ್ರೀತಿಸಬೇಕು. ದೇವರ ವಾಕ್ಯವನ್ನು ಪ್ರೀತಿಸಬೇಕು. ಮತ್ತು 7ನೇ ವಚನದಲ್ಲಿ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧನೆಯ ಪ್ರಥಮ ಪಾಠ ಅಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಜ್ಞಾನವನ್ನು, ಕ್ರಿಸ್ತನ ಚಿತ್ರ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತನೆಂಬ ಜ್ಞಾನವನ್ನು ಅಥವಾ ದೈವಿಕವಾದಂಥ ಅಕ್ಷರಿಕ ಜ್ಞಾನವನ್ನು, ವಿವೇಕವೆಂಬ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧನೆಯ ಪ್ರಥಮ ಪಾಠ. ಇನ್ನೊಂದು ಪ್ರತಿಕ್ರಿಯೆ ಏನಂದರೆ ಪಡೆಯಬೇಕು. ಈಗಾಗಲೇ ಬಂದಿದೆ, ಪಡೆಯಬೇಕೆಂಬುದೇ ಅಂತ ಹೇಳ್ಬಿಟ್ಟು ನೋಡುವಾಗ ಆ ಫೋಕಸ್ ನಮಗಿರಬೇಕು. ಮತ್ತು 13ನೇ ಪ್ರತಿಕ್ರಿಯೆ ಏನಂದರೆ, ನನಗೆ ಭಾಳ ಇಷ್ಟ ಆಯ್ತಿದ್ದು, ಯಾಕಂದರೆ 7ನೇ ವಚನದಲ್ಲಿ ಇರುವಂಥ ಒಂದು ಮಾತು, ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕ ಅಥವಾ ಜ್ಞಾನವನ್ನು ಪಡೆ. ಅಂದರೆ ನಾವು ಹಣ ಖರ್ಚು ಮಾಡಬೇಕು ಅಥವಾ ನಮಗಿರುವಂಥ ಎಲ್ಲ ಸಂಪತ್ತು, ಅದರ ಒಂದು ಉದ್ದೇಶ ದೇವರು ಕೊಟ್ಟಿದ್ದಂಥದ್ದು ಜ್ಞಾನ ಪಡ್ಕೋಬೇಕು, ವಿವೇಕ ಪಡ್ಕೋಬೇಕು. ಇನ್ನು ಹೊಸ ಒಡಂಬಡಿಕೆ ಭಾಷೆಯಲ್ಲಿ ಹೇಳಬೇಕಾದ್ರೆ, ಪೌಲನ ಮಾತಿನಲ್ಲಿ ಹೇಳಬೇಕಾದ್ರೆ, ನನಗಿರುವುದೆಲ್ಲವನ್ನು, ಎಲ್ಲ ಸಂಪತ್ತನ್ನು ಕಸವೆಂದು ಎನಿಸ್ಕೊಂಡಿದ್ದೇನೆ, ಯಾಕಂದರೆ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕೆಂಬುದಕ್ಕಾಗಿ. ವಾವ್! ಫಿಲಿಪಿ 3ರಲ್ಲಿರುವಂಥ ಮಾತು ಎಂಥ ಸೂಕ್ತ ಮಾತು ಈ ಒಂದು ವಿಷಯಕ್ಕೆ. ಆಮೇಲೆ ಭಾವಿಸುವುದು ಕೂಡ ಒಂದು ಕ್ರಿಯಾಪದ ಇಲ್ಲಿ ಬಳಸಲಾಗಿದೆ 8ನೇ ವಚನದಲ್ಲಿ. 14ನೇ ಪ್ರತಿಕ್ರಿಯೆ ಅದು. 15ನೇ ಪ್ರತಿಕ್ರಿಯೆ ಆ ಜ್ಞಾನವನ್ನು ಅಪ್ಪಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು. ಅಪ್ಪಿಕೊಳ್ಳುವಾಗ ಪ್ರೀತಿಯಿಂದ, ಯಾವ ರೀತಿಯಾಗಿ ತಪ್ಪಿ ಹೋದ ಮಗನು ಬಂದಾಗ ತಂದೆ ಅಪ್ಪಿಕೊಂಡ್ರು, ಆ ರೀತಿಯಾಗಿ ಜ್ಞಾನವನ್ನು ನಾವು, ದೇವರ ವಾಕ್ಯವನ್ನು ಅಪ್ಪಿಕೊಳ್ಳಬೇಕು. 8ನೇ ವಚನ ಅದು 15ನೇ ಒಂದು ಪ್ರತಿಕ್ರಿಯೆ. 16ನೇ ಪ್ರತಿಕ್ರಿಯೆ ಏನಂತ ಹೇಳಿದರೆ, ಆಲಿಸಬೇಕು. ಬಹುಶಃ ಅದು ರಿಪೀಟ್ ಆಗಿದೆ ಅಂತ ಕಾಣ್ತದೆ, ಆದರೂ ಕೂಡ ಆಲಿಸಬೇಕು, ಮಾತುಗಳನ್ನು ಕೇಳಬೇಕು. ರಿಪೀಟ್ ಆದರೂ ಪರವಾಗಿಲ್ಲ, ಮತ್ತೆ ಅದು ಇನ್ನೊಂದು ಸ್ಟೆಪ್ ಆಗಿದೆ. ಸ್ವಲ್ಪ ಕೇಳಿದ ಮೇಲೆ ಮತ್ತೆ ಕೇಳಬೇಕಾಗ್ತದೆ. ಮತ್ತು ಹಾಗೆ ಮುಂದೆ ಹೋದರೆ ಸದುಪದೇಶವನ್ನು 13ನೇ ವಚನ ಹಿಡ್ಕೋಬೇಕು, ಬಿಗಿಯಾಗಿ ಹಿಡ್ಕೋಬೇಕು. ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು 13ನೇ ವಚನದಲ್ಲಿ ಇನ್ನೊಂದು ಪ್ರತಿಕ್ರಿಯೆ, ಇನ್ನೊಂದು ಆ್ಯಕ್ಷನ್, ಬಿಡಬೇಡ, ಸಡಿಲವಾಗಿ ಬಿಡಬಾರ್ದು. ಅದಕ್ಕೆ ಕಮಿಟ್ ಆಗಬೇಕು, ದೇವರ ವಾಕ್ಯಕ್ಕೆ ಕಮಿಟ್ ಆಗಬೇಕು, ವಾಕ್ಯವೆಂಬ ಜ್ಞಾನಕ್ಕೆ ಸಮರ್ಪಿಸಿಕೊಳ್ಳಬೇಕು ಮತ್ತು ಅದನ್ನು ಕಾಪಾಡ್ಕೋಬೇಕು. ಯಾಕೆ? ಅದು ಜೀವ ಇದ್ದ ಹಾಗೆ, ಯಾವ ರೀತಿಯಾಗಿ ಜೀವ ಕಾಪಾಡ್ಕೊಳ್ತೀವಿ ಆ ರೀತಿಯಾಗಿ ನಾವು ಅದನ್ನು ಕಾಪಾಡಿಕೊಳ್ಬೇಕು. ಮತ್ತು ಇನ್ನು ಕೆಲವು ಬೇರೆ ಆ್ಯಕ್ಷನ್ಸ್ ತಗೋಬೇಕು. ಅದೇನೆಂದರೆ, ದುಷ್ಟರ ಮಾರ್ಗದಲ್ಲಿ ನಾವು ಸೇರಬಾರ್ದು, ಯಾಕಂದರೆ ಅದು ಅಡ್ಡಿ ಆಗಿಬಿಡ್ತದೆ. 14ನೇ ವಚನ. ಮತ್ತು ಕೆಟ್ಟವರ ದಾರಿಯಲ್ಲಿ ನಡೆಯಬಾರ್ದು, ಅದು 22ನೇ ಸ್ಟೆಪ್ ಅಥವಾ 22ನೇ ಪ್ರತಿಕ್ರಿಯೆ, ರಿಯಾಕ್ಷನ್ ದೇವರ ವಾಕ್ಯಕ್ಕೆ. ಕೆಟ್ಟ ಮಾರ್ಗದಲ್ಲಿ ನಾವು ನಡೀತಿದ್ರೆ ದೇವರ ವಾಕ್ಯಕ್ಕೆ ಅದು ಸಾಧಕವಾಗ್ತದೆ. ಮತ್ತು ಅಂಥ ಕೆಟ್ಟ ವಿಷಯಗಳು ನಮ್ಮ ಜೀವನಕ್ಕೆ ಬಂದರೆ ದೂರವಾಗಿರು, 15ನೇ ವಚನ.
ದೂರವಾಗಿರೋದ್ರಿಂದ ಕೂಡ ದೇವರ ವಾಕ್ಯಕ್ಕೆ ಹತ್ತಿರವಾಗಿರ್ತೇವೆ. ಅದರಲ್ಲಿ ನಡೆಯದೆ ಓರೆಯಾಗು, ಕೆಟ್ಟದಕ್ಕೆ ಓರೆಯಾಗುವಾಗ ದೇವರ ವಾಕ್ಯಕ್ಕೆ ಹತ್ತಿರವಾಗು ಎಂಬ ಅನುಭವ. 15ನೇ ವಚನದಲ್ಲಿ ಇನ್ನೊಂದು ವಿಚಿತ್ರ ಮಾತು ಹೇಳಲಾಗಿದೆ. ಅದೇನಂತ ಹೇಳಿದರೆ, ಯಾವ ರೀತಿಯಾಗಿ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಇರಬೇಕು ಎಂಬುದಾಗಿ ನೋಡುವಾಗ ಮುಂದೆ ಮುಂದೆ ನಡೆ ಎಂಬುದಾಗಿ ಹೇಳಿ. ಅಂದರೆ ಪ್ರಗತಿ ನಮಗಿರಬೇಕು. ದೇವರ ವಾಕ್ಯವನ್ನು ಸಂಪಾದಿಸ್ಕೋಬೇಕಾದ್ರೆ, ಜ್ಞಾನ ಎಂಬ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಇರಬೇಕಾದ್ರೆ ಏನು ಮಾಡಬೇಕು? ಮುಂದೆ ಮುಂದೆ ನಾವು ನಡೀಬೇಕು. ಆ ರೀತಿಯಾಗಿ ಹೇಳಿಬಿಟ್ಟು 18ನೇ ವಚನದಲ್ಲಿ ಒಂದು ಮಾತಿದೆ, ನನಗಿದು ಭಾಳ ಮೆಚ್ಚಿನ ಒಂದು ವಾಕ್ಯ. ಜ್ಞಾನೋಕ್ತಿ 4:18. ಅದೇನೆಂದರೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನಂತಿದೆ. ನೀತಿವಂತರ ಮಾರ್ಗ ಒಂದು ಸ್ವಲ್ಪ ಬೆಳಕಾಗ್ತದೆ, ಸ್ವಲ್ಪ ಜಾಸ್ತಿ, ಇನ್ನೂ ಹೆಚ್ಚು ಮಧ್ಯಾಹ್ನ ಸಂದರ್ಭದಲ್ಲಿ ಬೆಳಕು ಹೇಗಿರ್ತದೆ ಅಂದರೆ ಅದು ಭಾಳ ಫುಲ್ಲಾಗಿ ಪೂರ್ಣವಾಗಿ ಹೆಚ್ಚುತ್ತಾ ಬಂದಿರ್ತದೆ. ಆ ರೀತಿಯಾಗಿರ್ತಾವಂತೆ ನೀತಿವಂತರ ಮಾರ್ಗ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಕರ್ತನೆ, ಅಂಥ ಒಂದು ಜೀವನ ನನ್ನದನ್ನು ನನಗೆ ಕೊಡು ಎಂಬುದಾಗಿ ನಾವು ಹಾರೈಸೋಣ. ದೇವರೇ, ನನ್ನ ಜೀವನ ನನ್ನ ಮಾರ್ಗ ಮಧ್ಯಾಹ್ನದವರೆಗೆ ಹೆಚ್ಚುತ್ತಾ ಬರುವಂಥ ಒಂದು ಬೆಳಕಿನಂತೆ ಇರಲಿ ಅಂತ ನಾವು ಕೇಳಬೇಕು. ಅಂದ ಹಾಗೆ ಜ್ಞಾನೋಕ್ತಿ 4ನೇ ಅಧ್ಯಾಯ ನಾವು ನೋಡ್ಕೊಳ್ತಿದ್ದೇವೆ. ಜ್ಞಾನೋಕ್ತಿ 4ನೇ ಅಧ್ಯಾಯದಲ್ಲಿ 37 ಪ್ರತಿಕ್ರಿಯೆ, ದೇವರ ವಾಕ್ಯವೆಂಬ ಜ್ಞಾನಕ್ಕೆ ನಮ್ಮ ಪ್ರತಿಕ್ರಿಯೆ ಏನಿದೆ ಎಂಬುದಾಗಿ ನೋಡುವಾಗ ಕೆಲವಿದ್ದಾವೆ. 20ನೇ ವಚನದಲ್ಲಿ ಆಲಿಸು, ಕಿವಿಗೊಡು. 21ನೇ ವಚನದಲ್ಲಿ ತಪ್ಪದಿರಲಿ, ಅವುಗಳ ಮೇಲೇ ದೃಷ್ಟಿ ಇಟ್ಟಿರಬೇಕು, ವಾಕ್ಯದ ಮೇಲೆ ತಪ್ಪದಿರಲಿ. ಅದೇ 21ನೇ ವಚನದಲ್ಲಿ ಹೃದಯದೊಳಗೆ ಇಟ್ಕೋ, ದೇವರ ವಾಕ್ಯ ಹೃದಯದಲ್ಲಿ ಇಟ್ಕೋಬೇಕು. ಕೀರ್ತನೆ 119:9 ಮತ್ತು 11ನೇ ವಚನದಲ್ಲಿ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋದಾದರೆ ಅದರಿಂದ ಆಗುವಂಥ ಕಾರ್ಯ ಮಹತ್ತಾದದ್ದು. ದೇವರ ವಿರುದ್ಧವಾಗಿ ಪಾಪ ಮಾಡಲ್ಲ ನಾವು. ಆಶ್ಚರ್ಯ. ಸರಿ, ಆನಂತರ ಒಳ್ಳೆ ಹೃದಯದ ಬಗ್ಗೆ ಒಂದು ಮಾತಿದೆ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡುವ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ವಾವ್! ಹಾಗಾದರೆ ಜೀವಧಾರೆ ನಮ್ಮ ಹೃದಯದಿಂದ ಹೊರಡಬೇಕಾದ್ರೆ ದೇವರ ವಾಕ್ಯ, ಈ 37 ಸಂಗತಿಗಳು ನಮ್ಮ ಜೀವನದಲ್ಲಿ ಇರಬೇಕು. ಅವಾಗೇನಾಗ್ತದೆ? ಅವುಗಳನ್ನು ಹೊಂದುವಂಥವರಿಗೆ ಅವು ಜೀವವು, ದೇಹಕ್ಕೆಲ್ಲ ಆರೋಗ್ಯವು. ನನ್ನ ದೇಹಕ್ಕೆ ಆರೋಗ್ಯ ದೇವರ ವಾಕ್ಯ, ನನ್ನ ಜೀವಕ್ಕೆ, ನನ್ನ ಹೃದಯಕ್ಕೆ ಜೀವಧಾರೆ ದೇವರ ವಾಕ್ಯ. ಆದ ಕಾರಣ ವಕ್ರತೆಯನ್ನು ದೂರ ಮಾಡಬೇಕು, ನೆಟ್ಟಗೆ ದೃಷ್ಟಿಸಬೇಕು, ಕಣ್ಣುಗಳು ಮುಂದೆ ಫೋಕಸ್ಡ್ ಆಗಿರಬೇಕು. ಯಾವುದ್ರ ಮೇಲೆ, ಯಾವ ವಾಕ್ಯದ ಮೇಲೆ, ಎಲ್ಲಿ, ಹೇಗೆ ದೇವರು ನಡೆಸ್ತಾನೆ ಎಂಬುದಾಗಿ. ಹೌದು, ಆತನನ್ನು ದೃಷ್ಟಿಸುವಂಥವರು ಆಶಾಭಂಗ ಪಡುವುದಿಲ್ಲ. 26ನೇ ವಚನದಲ್ಲಿ ನೀನು ನಡೆಯುವ ದಾರಿಯನ್ನು ಸಮ ಮಾಡು. ಅದು ಕೂಡ ಒಂದು ಪ್ರತಿಕ್ರಿಯೆ, ದೇವರ ವಾಕ್ಯಕ್ಕೆ ಸಮ ಮಾಡುವುದು. ಆಮೇಲೆ ಮಾರ್ಗಗಳೆಲ್ಲ ದೃಢವಾಗಿರುವಂಥದ್ದು ನಮ್ಮ ಇನ್ನೊಂದು ಪ್ರತಿಕ್ರಿಯೆ. ಆ ರೀತಿಯಾಗಿ ಮಾಡುವಾಗ ಏನಾಗ್ತದೆ? ನಾವು ವಾಕ್ಯಕ್ಕೆ ಬಿಗಿಯಾಗಿಡಿದು, ವಾಕ್ಯದಲ್ಲಿ ಬೆರೆತು, ವಾಕ್ಯ ನಮ್ಮ ಜೀವನದಲ್ಲಿ ಜೀವವಾಗಿ ನಮ್ಮ ಹೃದಯಕ್ಕೆ, ಅದು ಹೃದಯದೊಳಗಿಂದ ಜೀವಧಾರಿಯಾಗಿ ನಮ್ಮ ದೇಹಕ್ಕೆ ಆರೋಗ್ಯವಾಗಿರುವಂಥದ್ದು. ಇನ್ನು 2 ಪ್ರತಿಕ್ರಿಯೆ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರದು. ಹೌದು, ಕಾಲನ್ನು ಕೇಡಿಗೆ ದೂರ ಮಾಡಬೇಕು. ಅದು ಕೂಡ
ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಅಥವಾ ಜ್ಞಾನವೆಂಬ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ, ಅಥವಾ ಇನ್ನೊಂದು ಮಾತಲ್ಲಿ ಹೇಳಬೇಕಾದರೆ ಜ್ಞಾನಕ್ಕೆ ಮೆಟ್ಟಲುಗಳು ಅಂತ ಹೇಳ್ಬೋದು. ಸರಿ, 4ನೇ ಅಧ್ಯಾಯ ಜ್ಞಾನೋಕ್ತಿಗಳಲ್ಲಿ ನಾವು ಜ್ಞಾನಕ್ಕೆ ಇರುವ 37 ಮೆಟ್ಟಲುಗಳನ್ನು ನಾವು ನೋಡಿಕೊಂಡಿದ್ದಾಯಿತು. ಅಥವಾ ಅದನ್ನೇ ನಾನು ಇನ್ನೊಂದು ರೀತಿಯಿಂದ ಹೇಳಿದ್ದೀನಿ, ಅದೇನೆಂದರೆ ದೇವರ ವಾಕ್ಯಕ್ಕೆ ನಮ್ಮ 37 ಪ್ರತಿಕ್ರಿಯೆಗಳು, ಅವರ್ 37 ರೆಸ್ಪಾನ್ಸಸ್ ಟುವರ್ಡ್ಸ್ ಗಾಡ್ಸ್ ವರ್ಡ್ ಆರ್ ವರ್ಡ್ಸ್ ಆಫ್ ವಿಸ್ಡಮ್. ಜ್ಞಾನ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಆ ರೀತಿಯಾಗಿದ್ದರೆ ಅದು ಒಳ್ಳೆಯದು. ನನಗನ್ನಿಸಿದ ಮಟ್ಟಿಗೆ ಈ ಬೈಬಲ್ನಲ್ಲಿ 4ನೇ ಅಧ್ಯಾಯದಲ್ಲಿ ಬರೆದಿರುವಂಥ ಆ ಒಂದು ಕ್ರಿಯಾಪದ ಬೇರೆ ಎಲ್ಲಿ ಕೂಡ ಬರೆದಿಲ್ಲ. ಇಷ್ಟೊಂದು ವಿಷಯಗಳು ಬರೆದಿದ್ದು ದೇವರ ವಾಕ್ಯಕ್ಕೆ, ದೇವರ ವಾಕ್ಯವೆಂಬ ಜ್ಞಾನಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕೆಂಬುದಾಗಿ ಕೊಡಲಾಗಿದೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. 4ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.